ಇಷ್ಟೆಲ್ಲ ರಿಯಾಲಿಟಿ ಗೊತ್ತಿರೋಂಥವ್ರು ನಿಮಗೆ ಯಾವ ವಿಷಯ ತುಂಬಾ ಮ್ಯಾಟರ್ ಆಗುತ್ತೆ? ಮನಿ ಮ್ಯಾಟ್ರ್ ಆಗುತ್ತೆ ನನಗೆ ಆ್ಯಕ್ಚುಲಿ. ಮನಿ ಏನಂತಂದರೆ, ಸೊ ತುಂಬ ಟ್ಯಾಲೆಂಟೆಡ್ ಇದ್ದು ನಾನು ನೋಡಿದ್ದೀನಿ, ತುಂಬ ಟ್ಯಾಲೆಂಟೆಡ್ ಇದ್ದು ಮನೇಲಿ ಕೂತಿರೋದನ್ನ ನೋಡಿದ್ದೀನಿ, ಯೂಸ್ಲೆಸ್ ಫೆಲೋಸು ಫೀಲ್ಡಲ್ಲಿ ಇರೋದನ್ನ ನೋಡಿದ್ದೀನಿ. ಸೊ ಈ ವಿಷಯಗಳು ನನ್ನನ್ನು ತುಂಬ ಹಾಂಟ್ ಮಾಡುತ್ತೆ. ಆ್ಯಂಡ್ ಕನ್ನಡ ಬರ್ದಿಲ್ದವರು ತುಂಬ ಜನ ಆ್ಯಕ್ಟ್ ಮಾಡೋದನ್ನು ನಾನು ನೋಡಿದ್ದೀನಿ. ಕನ್ನಡ ಪಂಡಿತರೆಲ್ಲ ಇವತ್ತು ಯಾರಿಗೂ ಕನ್ನಡ ಹೇಳ್ಕೊಡೋದನ್ನು ನಾನು ನೋಡ್ತಾ ಇದ್ದೀನಿ. ಸೊ ಇವತ್ತು ಬೇರೆ ಭಾಷೆಗಳಲ್ಲಿ ಏನು ವಿಷಯಗಳು ನಡೀತಾ ಇದೆ, ಇವತ್ತು ನಮ್ಮ ಯಂಗ್ಸ್ಟರ್ಸ್ಗಳಲ್ಲಿ ಅದು ನಡೀತಾ ಇದೆ. ಅಂದರೆ ಎಲ್ಲೋ ನೆಟ್ಫ್ಲಿಕ್ಸಿಗೆ ಕಂಟೆಂಟ್ ಕೊಡೋ ಅಂಥ ವಿಷಯಗಳು ಇಲ್ಲಿರೋರು ಮಾಡ್ತಾ ಇದ್ದಾರೆ. ಸೊ ಇಲ್ಲೇ ಇರೋಂಥ ಸುತ್ತ ಇರೋಂಥ ಡೈರೆಕ್ಟ್ಸ್ಗಳು ಆ ಕಂಟೆಂಟ್ಗಳನ್ನ ತಗೋತಾ ಇಲ್ಲ ಅಂತಂದಾಗ ನಾವು ಯಾವ ಮಟ್ಟದಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ. ಇಲ್ಲಿರೋರೆಲ್ಲ ದುಡ್ಡು ಮಾಡೋಕ್ಕೆ ನಿಂತಿದ್ದಾರೆ, ಆ್ಯಂಡ್ ಅಲ್ಲಿರೋರೆಲ್ಲ ವಿಷಯ ತೋರ್ಸೋಕ್ಕೆ ನಿಂತಿದ್ದಾರೆ. ದುಡ್ಡು ಮಾಡೋಕ್ಕೆ ನಿಂತಿರೋರೆಲ್ಲರೂ 5% ದುಡ್ಡು ಮಾಡಿಲ್ಲ, ವಿಷಯ ತೋರಿಸ್ಬೇಕು ಅಂತ ನಿಂತಿರೋರೆಲ್ಲ ಕೋಟ್ಯಾಂತರ ರೂಪಾಯಿ ದುಡಿತಾರೆ. ದಟ್ಸ್ ಅ ಬಿಗ್ ಡಿಫ್ರೆನ್ಸ್. ಅದಕ್ಕೆ ಎಜುಕೇಷನ್ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತೀನಿ. ಈಗ ಬಿಗ್ ಬಾಸ್ ನಿಂದ ಒಂದಷ್ಟು ಜನಪ್ರಿಯತೆ ಸಿಕ್ಕಿದೆ. ಈಗಿನ ಸಮಾಜದಲ್ಲಿ ಹೇಗಿದೆ ಅಂತಂದ್ರೆ ಒಂದಷ್ಟು ಇವೆಂಟ್ಗಳಾಗತ್ತೆ, ಅದಕ್ಕೆ ನಾವು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕರೆಸಬೇಕು ಅಂತ ಹೇಳ್ತಾರೆ. ಸ್ಪರ್ಧಿಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಕೆಲವರು ತುಂಬಾ ದೊಡ್ಡ ಅಮೌಂಟ್ ಹೇಳ್ಬೋದು, ಇನ್ನು ಕೆಲವರು ಚಿಕ್ಕ ಅಮೌಂಟ್ ಹೇಳ್ಬೋದು. ಬಟ್ ಕೆಲವರು ಅಂದ್ರೆ ಹೇಗೆ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ಫ್ರೀಯಾಗೆ ಬಂದು ಮಾಡ್ಬೋದಲ್ಲ ಅಂತ ಅನ್ಕೋತಾರೆ. ಬಟ್ ಸ್ಪರ್ಧಿಗಳೇನಿದ್ದಾರೆ ಅವರು ಪ್ರೊಫೆಷನ್ ಆಕ್ಟಿಂಗು ಇದೇ ಅವ್ರ ಜೀವನೋಪಾಯ ಅಂತ ಯೋಚನೆ ಮಾಡಲ್ಲ. ನಿಮ್ಗೆ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆಗಿದೆ ಮ್ಯಾಮ್. ಅಂದರೆ ನನಗೆ ತುಂಬ ಕಾಲೇಜಸ್ಗಳು ಕರೆದಾಗ ನಾನು ಹೋಗೋಕ್ಕೆ ಹೋಗಲ್ಲ. ಬಿಕಾಸ್ ಐ ಆಮ್ ನಾಟ್ ದಟ್ ಗುಡ್ ಟು ಎಕ್ಸ್ಪ್ಲೈನ್ ಸ್ಟೂಡೆಂಟ್ಸ್ ದಟ್ ಇದನ್ನು ಮಾಡಿಬಿಡಿ ಅದನ್ನು ಮಾಡಿ ತುಂಬ ಫೋಕಸ್ಡ್ ಆಗಿ. ಕಾಲೇಜಲ್ಲಿ ತಪ್ಪು ಮಾಡಿದ್ರೆ ಮ್ಯಾಮ್ ಇಲ್ಲಿ ಬಂದು ನಿಂತ್ಕೊಂಡಾಗ ಗೊತ್ತಾಗುತ್ತೆ. ಸೊ ನಿಮ್ಮ ಅಪ್ಪ ಅಮ್ಮ ಎಷ್ಟು ಹೇಳ್ಬೋದು, ದುಡ್ಡು ವೇಸ್ಟ್ ಮಾಡಬೇಡ, ಓದು 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 ಅಂತ. ಸೊ ನೀನು ಅಲ್ಲಿ ಫೇಲ್ ಆದ್ರೇ ಗೊತ್ತಾಗೋದು ಇಲ್ಲಿ ಸಮಾಜ ನಿನ್ನ ಹೆಂಗೆ ಟ್ರೀಟ್ ಮಾಡುತ್ತೆ ಅಂತ. ಸೊ ಅಲ್ಲಿ ನಾನು ಹೋಗಿ ತುಂಬ ಕಾಲೇಜಸ್ಗಳು ನಾನು ರಿಫ್ಯೂಸ್ ಮಾಡ್ತೀನಿ ಹೋಗೋದಕ್ಕೆ. ತುಂಬ ಇದು ಬಿಗ್ ಬಾಸಿಂದ ಬಂದಮೇಲೆ ತುಂಬ ಕಾಲೇಜ್ ಇವೆಂಟ್ಸ್ಗಳು ಬಂತು. ನಾನೇ ಸರಿ ಇಲ್ಲ, ನಾನೇ ಐ ಆಮ್ ನಾಟ್ ದಟ್ ಗುಡ್ ಬಾಯ್ ಟು ಎಕ್ಸ್ಪ್ಲೈನ್ ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಅಂತ ಹೇಳೋಕ್ಕೆ. ನಾನು ಅಲ್ಲಿಗೆ ಹೋಗೋಕೆ ಹೋಗಲ್ಲ. ಇಲ್ಲ ಬೇರೆ ಇವೆಂಟ್ಗಳಿಗೆ ಬಂತು, ಸೊ ಸ್ಟೇಜ್ ಇವೆಂಟ್ಸ್ಗಳಿಗೆ ಬಂತು, ಅಲ್ಲಿ ಹೋಗಿ ಆರಾಮಾಗಿ ಮಾತಾಡ್ಕೊಂಬರ್ತೀನಿ, ಕ್ಯಾಶುವಲಾಗಿ ಮಾತಾಡ್ಕೊಂಬರ್ತೀನಿ. ಈ ಕ್ಯಾಶುವಲಿಟಿ ನಾರ್ಮಲ್ ಪರ್ಸನ್ಗೆ ಅರ್ಥ ಆಗುತ್ತೆ, ಆಲ್ರೆಡಿ ಅರ್ನ್ ಮಾಡ್ತಿರೋಂಗೆ ಅರ್ಥ ಆಗುತ್ತೆ. ಈ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಅರ್ಥ ಆಗಲ್ಲ, ಆ್ಯಂಡ್ ನಾನು ಹೇಳೋ ವಿಧಾನ ಅವ್ನಿಗೆ ಅರ್ಥ ಆಗಲ್ಲ, ಆ್ಯಂಡ್ ನಾವೇನೇನು ಮಾಡ್ತಾ ಇದೀವೋ ಅದನ್ನು ನಾವು ನೇರವಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಕಾಲೇಜ್ ಇವೆಂಟ್ಸ್ಗಾಗಲಿ ಸ್ಕೂಲ್ ಇವೆಂಟ್ಸ್ಗಾಗಲಿ ಹೋಗಲ್ಲ. ಆ್ಯಂಡ್ ಅದನ್ನು ದುಡ್ಡು ತೊಗೊಂಡೋಗಿ ಬುದ್ಧಿ ಹೇಳೋದಿದೆಯಲ್ಲ, ಅದರಂಥ ಸ್ಟುಪಿಡಿಟಿ ಇನ್ನೊಂದಿಲ್ಲ. ನೀವು ದುಡ್ಡು ತೊಗೊಂಡೋಗಿ ಯಾರು ಹೋಗಿ ಹೇಳ್ತಾ ಇದ್ದಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಏನು ವಿವೇಕಾನಂದನ ಹೋಗಿ ಹೇಳ್ತಾ ಇರೋದು, ದಿನ ಬೆಳಗ್ಗೆ ಇದ್ದರೆ ಅವನು ತಪ್ಪು ಮಾಡ್ತಾ ಇದ್ದಾನೆ, ಅವನು ಹೋಗಿ ಬುದ್ಧಿ ಹೇಳ್ತಾನೆ, ಅದು ದುಡ್ಡು ತೊಗೊಂಡೋಗಿ ಅಂತಂದರೆ ನನಗೆ ಸ್ಟುಪಿಡ್ ಅನ್ಸುತ್ತೆ. ನಾನು ಅದಕ್ಕೆ ತುಂಬ ಕಾಲೇಜ್ಗಳು ಇವೆಂಟ್ಸ್ಗಳಿಗೆ ಹೋಗೋಕೆ ಹೋಗಲ್ಲ. ಈಗ ನೀವು ಎಲ್ಲಿ ಹೋದ್ರೂ ಜನ ಗುರ್ತಿಸ್ತಾರೆ, ಫೋಟೋ ತಗೋತಾರೆ. ಸೊ ಒಂದಷ್ಟು ಕಣ್ಣುಗಳು ಅಂದ್ರೆ ನಿಮ್ಮ ಕಣ್ಣು ಎರಡಾದ್ರೆ ನಿಮ್ಮನ್ನ 1000 ಕಣ್ಣುಗಳು ನೋಡ್ತಾ ಇರುವಂತದ್ದು. ಸೊ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅನ್ಸುತ್ತಾ? ಏನಿಲ್ಲ ಮ್ಯಾಮ್, ನನಗೆ ಸೊ ಏನು ಜವಾಬ್ದಾರಿ ಜಾಸ್ತಿ ಆಗಿದೆ? ನನಗೇನು CM ಪಟ್ಟಣ ಕೊಟ್ಟವ್ರೆ ಹಂಗಲ್ಲ. ಅಂದ್ರೆ ಐ ಮೀನ್ ಟು ಸೇ, ನನಗೆ ಇವ್ನು ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದಾರಲ್ವಾ, ದಟ್ ಇಸ್ ಗುಡ್. ಆ್ಯಂಡ್ ದಟ್ಸ್ ವೈ ಐ ಆಮ್ ಡೂಯಿಂಗ್ ಇನ್ಸ್ಟಂಟ್ ಪ್ರಾಜೆಕ್ಟ್ ಲೈಕ್ ಸೀರಿಯಲ್ಸ್. ಇಲ್ಲ ನಾನು ಯಾರು ನೋಡ್ತಾ ಇಲ್ಲ ಅಂತಿದ್ರೆ ಆರಾಮಾಗಿ ಸಿನಿಮಾ ಮಾಡ್ಕೊಂಡು ಕೂತಿರ್ತಿದ್ದೆ. ಏನು 1 ವರ್ಷಕ್ಕೋ 2 ವರ್ಷಕ್ಕೋ ಸಿನಿಮಾ ಮಾಡೋದು ನನಗೇನು ಬರೋ ಪೇಮೆಂಟ್ ಸಾಕು ನನಗೆ ಅಂತ ಆರಾಮಾಗಿರ್ತಿದ್ದೆ. ಬಿಕಾಸ್ ಈಗ ಜನಪ್ರಿಯತೆ ಏನಿದೆ ಜನಗಳ ಜೊತೆ ಕನೆಕ್ಟ್ ಮಾಡೋದಕ್ಕೆ ಅಂತ ನಂಗೆ ಸಿಕ್ಕಿದೆ ಅಲ್ವಾ. ಸೊ ಅದಕ್ಕೆ ನಾನು ಜನಗಳ ಜೊತೆ ಕನೆಕ್ಟ್ ಆಗೋದಕ್ಕೆ ಈ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ತಾ ಇದ್ದೀನಿ. ಸೊ ಆ ಜನಪ್ರಿಯತೆ ಇನ್ನೊಂದು ಅರ್ಥನೇ ಇದೆ ಮ್ಯಾಮ್. ಅಂದರೆ ಸೋತಾಗ 4 ಜನ ಫ್ರೆಂಡ್ಸ್ ಇರ್ತಾರೆ, ಗೆದ್ದಾಗ ನಿನ್ನ ಹತ್ರ ಒಬ್ಬರು ಇರಲ್ಲ. ಬಿಕಾಸ್ ಅವಾಗ ಅರ್ಥ ಆಗೋದು ನೀನೇನು ಅಂತ, ಆ್ಯಂಡ್ ನೀನು ಸುತ್ತ ಇರೋರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ನಿಂಗೆ ಅವಾಗಲೇ ಅರ್ಥ ಆಗೋದು. ಸೋಲು 10 ಜನ ಫ್ರೆಂಡನ್ನು ಕೊಟ್ಟರೆ ಗೆಲುವು ನಿನ್ನ ಒಂಟಿತನ ಕೊಡುತ್ತಂತೆ. ಸೊ ಬಿಕಾಸ್ ಅಲ್ಲೇ ನಿನ್ನ ಜೆಲಸ್ ಆಗಲಿ ಮತ್ತೊಂದಾಗಲಿ ಸಿಗೋದು. ಅದು ನಾನು ತುಂಬ ಸತಿ ಅಂದರೆ ಫಸ್ಟ್ ಸೀರಿಯಲ್ ಗೆದ್ದಾಗಲೂ ನಾನು ಅದನ್ನು ಫೀಲ್ ಮಾಡಿದ್ದೀನಿ, ಆ್ಯಂಡ್ ಸೆಕೆಂಡ್ ಬಿಗ್ ಬಾಸಲ್ಲಿ ನಾನು ಇದು ಮಾಡಿದಾಗಲೂ ನಾನು ಫೀಲ್ ಮಾಡಿದ್ದೀನಿ. ಎಂಡ್ ಆಫ್ ದ ಡೇ ಐ ಜಸ್ಟ್ ವಾಂಟ್ ಟು ಬಿ ಮೀ, ಆ್ಯಂಡ್ ಐ ಜಸ್ಟ್ ಲವ್ ವಾಟ್ ಐ ಆಮ್ ಡೂಯಿಂಗ್ ಇಟ್. ನೀನೇನೋ ನೋಡ್ತಾ ಇದೆಯಾ ಅಂತ ನಾನೇನೋ ಕರೆಕ್ಟ್ ಮಾಡ್ಕೊಳ್ಳೋದಾಗಲಿ, ನಾನು ಇರೋದು ಇದನ್ನಾಗಲಿ ನಾನು ಬದಲಾಯಿಸ್ಕೊಳ್ಳಲ್ಲ. ಯಾರೋ ಹೇಳಿದ್ರು ಮೊನ್ನೆ, ಸೊ ಯಾಕೆ ಇನ್ನೂ 2 ವೀಲರಲ್ಲೇ ಓಡಾಡ್ತೇನೆ? ಆದರೆ ಕಾರ್ ಇಲ್ಲ, ನಾನು ಓಡಾಡ್ತಾ ಇದ್ದೀನಿ. ಇಫ್ ಯು ರಿಯಲಿ ವಾಂಟ್ ಮಿ ಗೆಟ್ ಎ ಕಾರ್, ಲೈಕ್ ಗೆಟ್ ಮಿ X7, ಐ ಆಮ್ ಓಕೆ ವಿತ್ ಇಟ್. ಅದು 2 ವೀಲರ್ ಇದು. ಅಂದ್ರೆ ಪ್ರತಿಯೊಂದನ್ನು ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ಜಡ್ಜ್ ಮಾಡ್ತಾರೆ, ನಿಮ್ಮನ್ನೇ ನೋಡ್ತಿರ್ತಾರೆ, ಹಿಂಗಿರ್ಬೇಕು ಹಾಗಿರ್ಬೇಕು ಅಂತ ಅವರೇ ಒಂದಷ್ಟು ಸೆಟ್ ಮಾಡ್ಬಿಡ್ತಾರೆ. ನಿಮ್ಮ ಲೈಫನ್ನು ನಿಮಗೆ ಬಿಡಲ್ಲ. ಅದು ಅವ್ನ ಎಕ್ಸ್ಪೆಕ್ಟೇಷನ್ ಮ್ಯಾಮ್. ಈಗ ಅವ್ನ ಪ್ರಕಾರ ನಾನು ದರ್ಶನ್ ಸರ್ ರೇಂಜಿಗೆ ಸಿನಿಮಾ ಮಾಡಬೇಕು ಆಗತ್ತಾ? ಈಗ ದರ್ಶನ್ ಸರ್ 30-40 ಕೋಟಿ ಸಿನಿಮಾ ಮಾಡ್ತಾರೆ, ನನಗೆ 3-4 ಕೋಟಿ ಹಾಕೋನು ಸಿಕ್ಕಿಲ್ಲ ಇನ್ನೂ. ಸೊ ಈಗ ಹಂಗಾದ್ರೆ ನಾನು ಆ ರೇಂಜಿಗೆ ಹೋಗೋದು ಹೆಂಗೆ? ಅದನ್ನ ಮಾಡಕ್ ಹೋಗಿ ತುಂಬಾ ಜನ ಆಕ್ಟರ್ಗಳು ಸೋತಿರೋದು. ಸೊ ನನ್ನ ಹಿಂಗೆ ನೋಡ್ತಾರೆ ಜನ, ಹಿಂಗೆ ನೋಡ್ತಾರೆ ಜನ. ನೋಡೋ ಜನಕ್ಕೆ ಏನು ಮ್ಯಾಮ್, ನಾನು ಡೈಲಿಗೆ ಏನೋ BMW ನೋಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ನನ್ನ ಸೀರಿಯಲ್ ಬರೋ ಪೇಮೆಂಟ್ BMW ಡೌನ್ ಪೇಮೆಂಟು ಮಾಡೋಕ್ಕಾಗಲ್ಲ. ಸೊ ಹಂಗಿದ್ಮೇಲೆ ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು? ಗುರು ನಿನ್ನ ಎಕ್ಸ್ಪೆಕ್ಟೇಷನ್ ನಾನು ರೀಚ್ ಮಾಡೋಕ್ಕಾಗಲ್ಲ ಗುರು. ನಾನು ಬಿಗ್ ಬಾಸಲ್ಲಿ ಬಂದಿರ್ಬೋದು ಅಷ್ಟೇ.
I'm not that big boss. So be with it. Like ರನ್ನರ ಅಷ್ಟೇ, ವಿನ್ನರೂ ಆಗಲಿಲ್ಲ. ಅವ್ನು ತೊಗೊಂಡು ಆರಾಮಾಗಿ ಪಂಚೆ ಕಟ್ಕೊಂಡು ಅಲ್ಲೆಲ್ಲೋ ಏನೋ ಚಾರ್ಜ್ ಇತ್ತು ಸರ, ಈಗ ಇದನ್ನು ಮೋಲ್ಡಿಂಗ್ ಆಗ್ತಿದ್ದೀನಿ ಅಂತ ಆರಾಮಾಗಿ ಅವನೇ, ನೀನು ಯಾಕೆ ನನ್ನ ಹಿಡ್ಕೊಂಡು ನಿಮ್ಮ ಇದು ಮಾಡ್ತಿದ್ದೀಯ ಅಂತ ಅಂದ್ಕೊಂಡು ಐ ಆಮ್ ಕೂಲ್. ಲೈಕ್ ನನ್ನ ಹತ್ರ 2 ವೀಲರ್ ಇರೋದ್ರು ಐ ಆಮ್ ಗುಡ್ ಅಂತ. ಓಕೆ, ಸೂಪರ್. ಆಕ್ಚುಲಿ ನಮ್ಗೆ ಹೆಂಗ್ ಬೇಕು ಹಂಗಿರ್ಬೇಕು ಅಷ್ಟೇ. ಮ್ಯಾಮ್ ಅವತ್ತು ನಾನು ನಮ್ಮಮ್ಮ ನಾನು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ KSRT ಬಸ್ ಸ್ಟ್ಯಾಂಡ್ ಇರುತ್ತಲ್ಲ, ಅಲ್ಲಿಂದ BMTC ಬಸ್ ಸ್ಟ್ಯಾಂಡ್ಗೆ ಹೋಗೋದು ಹಿಂಗೆ ಅಂತ ಗೊತ್ತಿಲ್ಲ ಇಬ್ರಿಗೂ. ಆ್ಯಂಡ್ ಅಲ್ಲಿ ಈ ಕಂಬ ಇದೆಲ್ಲ ಬಿಟ್ಟು ಇದನ್ನ ನೀನು ನೆನ್ಪಿಟ್ಕೊ, ಆ ಕಂಬ ನಾನು ನೆನ್ಪಿಟ್ಕೊಂಡು ಒಂದು ಎಂಥ ಫೂಲಿಶ್ನೆಸ್ ಅಂತಂದರೆ ಅಷ್ಟು ಕ್ಯೂಟಾಗಿ ಬಂದಿರೋರು. ಇವತ್ತು ನಾನು ಜನಗಳನ್ನ ಫೂಲ್ ಮಾಡೋ ರೇಂಜಿಗೆ ನಾನು ಬೆಳೆದಿದ್ದೀನಿ. ನಾನು ಬಿಗ್ ಬಾಸಿಂದ ಆಟ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಸೋ ಮೆನಿ ಪೀಪಲ್ ಆರ್ ಕನ್ಫ್ಯೂಸ್, ಲೈಕ್ ಮಚ್ಚ ನೀವು ಇದನ್ನೆಲ್ಲ ಮಾಡಿದೆ. ಅಫ್ಕೋರ್ಸ್ ಕಮಾನ್, ನಾನು ಪ್ರತಿಯೊಬ್ಬರನ್ನು ಸೋಲಿಸ್ಬೇಕು ಅಂತ ಹೋಗಿರೋದು, ಗೆಲ್ಲಿಸ್ಬೇಕು ಅಂತಲ್ಲ. ಅಲ್ಲಿ ಹೋಗಿರೋದು ರಿಲೇಷನ್ಶಿಪ್ ಮಾಡಬೇಕು. ನನ್ನ ರಿಲೇಷನ್ಶಿಪ್ ಆಚೆ ಕಡೆ ತುಂಬ ಜನ ಇದ್ದಾರೆ, ಅಲ್ಲಿ ಒಳಗೆ ಹೋಗಿ ಮಾಡಬೇಕಾಗಿತ್ತ ನಾನು, ಅದು ದುಡ್ಡು ತೊಗೊಂಡು ಮಾಡಬೇಕಾಗಿತ್ತ, ಅದು ಜನಗಳ ಮುಂದೆ ಮಾಡಬೇಕಾಗಿತ್ತ, ನಂಗೆ ಇದೇ ಇರಲಿಲ್ಲ. ಸೊ ಅಂತ ಹೇಳಿದಾಗ ಅಲ್ಲಿಗೂ ಇಲ್ಲಿಗೂ ಬದಲಾಗಿರೋದು ನಾನಲ್ಲ, ನನ್ನ ವ್ಯಕ್ತಿತ್ವ ಬದಲು ಮಾಡಿರೋದು ನಾನಲ್ಲ, ನೀವುಗಳು. ಸೊ ಈಗಲೂ ನಿಮ್ಮ ವಿಷಯಗಳನ್ನ ತಿಳ್ಕೊಂಡು ನಾನೇನಾದ್ರು ಬದಲಾಗೋಕೆ ಹೋಗ್ತಿದ್ದೀನಿ ಅಂತ ನನ್ನಂತ ಫುಲ್ ಯಾರು ಇರಲ್ಲ. ಸೊ ಆರಾಮಾಗಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.